ತಾಲೂಕಿನ ಮುದ್ದಿನಕೊಪ್ಪ ಗ್ರಾಮದಲ್ಲಿ ದಿನಾಂಕ 7/4/2026ರಿಂದ ದಿನಾಂಕ 12/4/2020ರವರೆಗೆ ಶ್ರೀ ದುರ್ಗಾದೇವಿ ಹಾಗೂ ಕಾಳಿಕಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಾನ್ಯ ಯಲ್ಲಪ್ಪಣ್ಣರವರ ನೇತೃತ್ವದಲ್ಲಿ ಹಾಗೂ ಅವರ ಮಗನಾದಂಥ ಹೈಕೋರ್ಟ್ ನ್ಯಾಯವಾದಿಯಾದಂಥ ಜಯಪ್ರಕಾಶ್ ಅವರು ಹಾಗೂ ಮಂಜುನಾಥ ಹುಲಿತುಪ್ಪಿ ನ್ಯಾಯವಾದಿಗಳು ಹಾಗೂ ಆ ಮುದ್ದಿನಕೊಪ್ಪ ಗ್ರಾಮದ ಹಲವಾರು ಹಿರಿಯರ ಸಮ್ಮುಖದಲ್ಲಿ ದೊಡ್ಡದಾದಂಥ ಅದ್ದೂರಿಯಾದಂಥ ಒಂದು ಉತ್ತರ ಕರ್ನಾಟಕದಲ್ಲೇ ಹೆಮ್ಮೆಯನ್ನು ಕೊಡುವಂಥ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸನ್ಮಾನ್ಯ ಶಿವಾನಂದ ಪಾಟೀಲ್ರು ಹಾವೇರಿ ಉಸ್ತುವಾರಿ ಸಚಿವರು ಹಾಗೂ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರು ಹಾಗೂ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬರು ಹಾಗೂ ಯಾಸೀರ್ ಅಹಮದ್ ಪಠಾಣ್ ಅವರು ಅಧ್ಯಕ್ಷರು ರಾಜ್ಯ ಸಮಿತಿದ ಮತ್ತು ಶಿಗ್ಗಾಂವ ಶಾಸಕರು ಹಾಗೂ ರುದ್ರಪ್ಪಣ್ಣ ಲಮಾಣಿ ಅವರು ಉಪಸಭಾಪತಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು ಬಸವರಾಜ್ ಎನ್ ಶಿವಣ್ಣ ಅವರು ಹಾಗೂ ಸನ್ಮಾನ್ಯ ಶ್ರೀನಿವಾಸ ಮಾನೆ ಅವರು ಶಾಸಕರು ಕನಗಲ್ ಹಾಗೂ ಸನ್ಮಾನ್ಯ ಯೋಗಿ ಬಳಗಾರ್ ಸಾಹೇಬರು ಶಾಸಕರು ಹಿರೇಕೆರೂರು ಹಾಗೂ ಪ್ರಕಾಶ್ ಕೋಳಿವಾಡ್ ಅವರು ಶಾಸಕರು ರಾಣೆಬೆನ್ನೂರು. ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಸಲೀಂ ಅಹಮದ್ ಸಾಹೇಬರು, ಸೋಮಣ್ಣ ಮೇಘವರು, ಅಜ್ಜಲ್ ಖಾದ್ರಿ ಅವರು ಹಾಗೂ ಈ ಭಾಗದ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಹಾಗೂ ವಿಶೇಷವಾಗಿ ಇನ್ನೊಬ್ಬರು ಮಾಜಿ ಮುಖ್ಯಮಂತ್ರಿಗಳಾದಂಥ ಹಾಗೂ ಲೋಕಸಭೆಯ ಸದಸ್ಯರಾದಂಥ ಸನ್ಮಾನ್ಯ ಶ್ರೀಮಾನ್ ಬಸವರಾಜ ಬೊಮ್ಮಾಯಿ ಅವರು ಹಾಗೂ ಹಲವಾರು ಗಣ್ಯಮಾನ್ಯರು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಸಾಂಸ್ಕೃತಿಕ ಮತ್ತು ಈ ಭಾಗದ ಜಾನಪದ ಶೈಲಿಯ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ. ಆ ದಿನ ಅದರೊಳಗೆ ವಿಶೇಷವಾಗಿ ಸಾಧನೆ ಮಾಡಿದವರಿಗೆ ಸನ್ಮಾನವನ್ನು ಮಾಡಲಾಗುತ್ತದೆ. ಮತ್ತು ಆ ದಿನದಲ್ಲಿ ಲೋಕದ ಒಂದು ಕಲ್ಯಾಣಕ್ಕಾಗಿ ಹಾಗೂ ಶಿಗ್ಗಾಂವ ಸಹೋದರ ಒಂದು ಜನರ ಒಳ್ಳೆಯ ಅಭಿವೃದ್ಧಿಗಾಗಿ ಈ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ. ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ಟಿವಿ ಮಾಧ್ಯಮದವರು ಬರಬೇಕು, ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಹ್ವಾನ ಮಾಡಲಾಗುತ್ತದೆ. ಇದರಿಂದ ಮತ್ತು ಈ ಭಾಗದ ಸುತ್ತಮುತ್ತಲಿನ ಎಲ್ಲ ಜನರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದರೊಳಗೆ ವಿಶೇಷವಾಗಿ ಹಲವಾರು ಚಂಡಿ ಹೋಮಗಳನ್ನು, ಯಜ್ಞ ಯಾಗಾದಿಗಳನ್ನು ಪರಿಣಿತ ಹೊಂದಿರುವಂತಹ ಋಷಿಮುನಿಗಳಿಂದ ಅಲ್ಲಿ ಮಾಡಲಾಗುತ್ತದೆ ಅಂತಂದು ಈ ಕಾರ್ಯಕ್ರಮ ಉದ್ದೇಶಿಸಿ ನಾವು ಮಾತುಗಳನ್ನು ಮುಗಿಸ್ತೀವಿ. ನನ್ನ ಹೆಸರು